ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿನಿ ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನಾವೀಗ ಶಿವಮೊಗ್ಗದಲ್ಲಿ ಕಾಶಿಪುರ ಅಂತೇಳಿ ಯಾವ ಒಂದು ಏರಿಯಾದಾಗ ಬಂದಿದ್ದೀವಿ ನೋಡಿ. ಈ ಮನೆಗೆ ಆ್ಯಕ್ಚುಲಿ ಇದು ಟೈಲ್ಸ್ ಇದೆ, ಬಟ್ ಆದ್ರೂ ಮ್ಯಾಟ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಸೊ ಯಾಕಪ್ಪ ಅಂದರೆ ಕಾರಣ ಇದು ಟೈಲ್ಸ್ ಬಂದು ಕೋಲ್ಡ್ ಆಗುತ್ತೆ. ಫುಲ್ ಕೋಲ್ಡ್ ಆದಾಗ ಏನಾಗುತ್ತೆ, ಅದ್ರ ಮೇಲೆ ಓಡಾಡಿದ್ರೆ ನಮಗೆ ಶೀತ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಥಂಡಿ ಇರುತ್ತಲ್ಲ, ಆ ಕಲ್ಲು ಮೇಲೆ ನಡೆದಾಗ ಏನಾಗುತ್ತೆ, ಮಂಡಿ ನೋವು ಬರೋ ಚಾನ್ಸಸ್ ಇರುತ್ತೆ. ಮತ್ತು ಅದು ನೀರು ಬಿದ್ದರೆ ಜಾರುತ್ತೆ ಟೈಲ್ಸು. ಸೊ ಹಾಗಾಗಿ ಈ ಒಂದು PVC ಮ್ಯಾಟನ್ನು ನಾವು ಹಾಕ್ಲಿಕ್ಕೆ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಇವರು ನಮ್ಮದು ಇನ್ಸ್ಟಾ ಕಸ್ಟಮರು. ಸೊ ಇವರು ಒಂದು ವಾರದಿಂದ ನಮಗೆ ಫಾಲೋಫಲ್ಲಿದ್ದರು. ಸೊ ಹಾಗಾಗಿ 4 days ಬ್ಯಾಕಲ್ಲಿ ನಾವು ಬಂದು ಸೊ ಅಳತೆ ಎಲ್ಲ ತೊಗೊಂಡು ಒಂದು ಕೊಟೇಶನ್ ಅಂತ ಹೇಳಿ ಕೊಟ್ಟಿದ್ದು ಅವರಿಗೆ. ಸೊ ಅದೆಲ್ಲ ಆದಮೇಲೆ 4 ದಿವಸ ಆದಮೇಲೆ ಆರ್ಡರ್ ಕನ್ಫರ್ಮ್ ಮಾಡಿದ್ರು. ಕನ್ಫರ್ಮ್ ಆದಮೇಲೆ ಸೊ ನೋಡಿ ಬಂದು ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಐಟಮ್ ಎಲ್ಲ ಸುಮಾರು ಐಟಮ್ ಇತ್ತು. ಸೊ ನಾವು ಅವ್ರ ಮನೇಲಿ ಕೂಡ ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದರು. ಸೊ ಹಾಗಾಗಿ ನಾವೇ ಐಟಮ್ ಎಲ್ಲ ತಕ್ಕೊಂಡು ನಾವೇ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೋಡಿ ಯಾವ ಥರ ವರ್ಕ್ ಮಾಡ್ತೀವಿ, ಯಾವ ಥರ ಫಿನಿಶಿಂಗ್ ಮಾಡ್ತೀವಿ, ಗಮ್ ಯಾವ ಥರ ಹಾಕಬೇಕು. ಸೊ ಇದರಲ್ಲಿ ನಿಮಗೆ ನೋಡ್ಬೋದು ನೀವು ಯಾವ ಥರ ವರ್ಕ್ ಮಾಡ್ತಿದ್ದೀವಿ ಅಂಥೇಳಿ. ಸೊ ನಮ್ಮದು ಒಂದು ಶಿವಮೊಗ್ಗ ಮತ್ತು ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ಮಾಡ್ತೀವಿ. ಬಟ್ ಲೋಕಲಲ್ಲಿ ಎಷ್ಟೇ ಇದ್ರೂ ಮಾಡಿಕೊಡ್ತೀವಿ ಶಿವಮೊಗ್ಗದಲ್ಲಿ. ಸೊ ಹೊರಗಡೆ ಬರಬೇಕು ಅಂದರೆ ನಮಗೆ ಮಿನಿಮಮ್ ಇಷ್ಟು ಅಂತೇಳಿ ಕ್ವಾಂಟಿಟಿ ಇರಬೇಕು. ಅಂದರೆ ಫುಲ್ ಒಂದು ರೋಲ್ ಅಂದರೆ ಒಂದು 750 ಸ್ಕ್ವೇರ್ ಫೀಟ್ ಒಂದು ರೋಲ್ ಬರುತ್ತೆ. ಅದಕ್ಕೆ ನೆಕ್ಸ್ಟ್ ಕ್ವಾಲಿಟಿ ನಿಮಗೆ 640 ಒಂದು ರೋಲು ಸ್ಕ್ವೇರ್ ಫೀಟ್ ಬರುತ್ತೆ. 640 ಸ್ಕ್ವೇರ್ ಫೀಟ್ ಬರುತ್ತೆ ಒಂದು ರೋಲು. ಸೊ ಅದಕ್ಕೆ ನಾವು ಸ್ವಲ್ಪ ಕ್ವಾಲಿಟಿ ದಪ್ಪ ಒಂದು 15 ವರ್ಷದ್ದು ಹಾಕ್ತೀನಿ ಅಂದರೆ ನಿಮಗೊಂದು 40 ರೂಪೀಸು ಈ ಥರದ್ದೆಲ್ಲ ಸಿಗುತ್ತೆ. ಸೊ ಅದು ಬಂದು 430 ಸ್ಕ್ವೇರ್ ಫೀಟ್ ಬರುತ್ತೆ ನಿಮಗೆ. ಸೊ ಇದರಲ್ಲಿ ನಿಮಗೆ ಥಿಕ್ನೆಸ್ ಮೇಲೆ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ನೋಡಿ ಇವಾಗ ನಾವು ಗಮ್ಮೆಲ್ಲ ಹಾಕಾದ್ಮೇಲೆ ಸೊ ಮ್ಯಾಟನ್ನು ಕ್ಲೀನಾಗಿ ಹಾಸ್ಬಿಟ್ಟು ಅದ್ರ ಮೇಲೆ ನೋಡಿ ಯಾವ ಥರ ಫಸ್ಟು ಆ್ಯಕ್ಚುಲಿ ನಾವು ಮ್ಯಾಟನ್ನು ಕ್ಲೀನಾಗಿ ಹಾಸ್ಕೋಬೇಕು. ಅದಾದಮೇಲೆ ಫೋಲ್ಡ್ ಮಾಡ್ಕೊಂಡು ಸೊ ಗಮ್ಮೆಲ್ಲ ಪೇಸ್ಟ್ ಆದಮೇಲೆ ಫುಲ್ಲು ಬಬಲ್ ಎಲ್ಲ ನಾವು ಕ್ಲಿಯರ್ ಮಾಡ್ತೀವಿ. ಸೊ ಅವಾಗ ನಿಮಗೆ ಕರೆಕ್ಟ್ ಆಗುತ್ತೆ. ನಂತರ ಬಬಲ್ ಆಗಲಿ ಆಮೇಲೆ ಈ ಥರದ್ದು ಯಾವುದು ಕಾಣಲ್ಲ ನಿಮಗೆ ಅದರಲ್ಲಿ. ಸೊ ನೋಡಿ ನಮ್ಮದು ಈ ಥರ ವರ್ಕ್ ಇರುತ್ತೆ. ಶಿವಮೊಗ್ಗದಲ್ಲಿ ನಿಮಗೇನಾದರೂ ಈ ಥರ ಬೇಕು ಅಂದರೆ ನಂಬರ್ ಕೊಟ್ಟಿರ್ತೀವಿ, ಆ ನಂಬರಿಗೆ ಕಾಲ್ ಮಾಡಿ ಮಾಹಿತಿ ತೊಗೊಳ್ಳಿ. ವರ್ಕ್ ಮಾತ್ರ ನಿಮಗೆ ಫಿನಿಶಿಂಗ್ ಮಾಡಿಕೊಡ್ತೀವಿ, ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಡ್ತೀವಿ. ಇದು ಒಂದೇ ವರ್ಕಲ್ಲ, ಇನ್ನೂ ಸುಮಾರು ವರ್ಕ್ ಇದೆ. ಆರ್ಟಿಫಿಷಿಯಲ್ ಗ್ರಾಸ್ ಬರುತ್ತೆ. ಸೊ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಯಾವ ಥರ ಅಂಥೇಳಿ. ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು, ನಾವು ಒಂದು ಸ್ಟೆಪ್ಸಿಗೆ ಒಂದು ಗ್ರಾಸ್ ಮ್ಯಾಟ್ ಹಾಕಿದ್ದೀವಿ. ಸೊ ಅದು ವರ್ಕು. ಆಮೇಲೆ ಹೋಮ್ ಥಿಯೇಟ್ರಲ್ಲಿ ಕಾರ್ಪೆಟೆಲ್ಲ ಹಾಕ್ತೀವಿ ನಿಮಗೆ ಸೌಂಡ್ ಆಚೆ ಹೋಗ್ಬಾರ್ದು ಅಂತೇಳಿ. ಸೊ ಅದು ವರ್ಕ್ ಕೂಡ ಮಾಡಿಕೊಡ್ತೀವಿ. ಇನ್ನು ಮತ್ತು ಬ್ಲೈಂಡ್ಸು, ಆರ್ಟಿಫಿಷಿಯಲ್ ಗ್ರಾಸು, ಬ್ಲೈಂಡ್ಸು, ಸ್ಕರ್ಟನ್ ಕೂಡ ಮಾಡಿಕೊಡ್ತೀವಿ. ಸ್ಕರ್ಟನ್ನು, ಟ್ರ್ಯಾಕು, ನಿಮಗೆ ಯಾವ ಥರ ಬೇಕೋ ಅದೇ ಥರನೇ ಕಸ್ಟಮೈಸ್ ಕರ್ಟನ್ ಕೂಡ ಮಾಡಿಕೊಡ್ತೀವಿ. ಇನ್ನೂ ಸುಮಾರು ಇಂಟೀರಿಯರ್ ವರ್ಕೆಲ್ಲ ಇರುತ್ತೆ ನಮ್ಮ ಹತ್ರ. ನೀವು ಎನ್ಕ್ವೈರಿ ಮಾಡ್ಬೋದು, ನಮ್ಮ ನಂಬರಿಗೆ ಕಾಲ್ ಮಾಡಿ. ಸೊ ನೋಡಿ ಯಾವ ಥರ ಫಿನಿಶಿಂಗು ಮಾಡ್ತೀವಿ ಅಂಥೇಳಿ. ನಮ್ಮದು ವರ್ಕ್ ಬಂದು ಈ ಥರ ಇರುತ್ತೆ. ಸುಮಾರು ಕಡೆ ಎಲ್ಲ ಹಾಕಿದ್ದೀವಿ, ಸುಮಾರು ಕಡೆನೂ ಹೋಗಿದ್ದೀವಿ. ಬಟ್ ಕ್ವಾಂಟಿಟಿ ಜಾಸ್ತಿ ಇದ್ದರೆ ನಮಗೆ ಆ್ಯಕ್ಚುಲಿ ತುಂಬ ಸಪೋರ್ಟ್ ಸಿಗ್ತಾಯಿದೆ. ಸೊ ಇನ್ನೊಂದೇನಪ್ಪ ಅಂದರೆ ನಾವು ಚಿಕ್ಕ ಪುಟ್ಟದಕ್ಕೆಲ್ಲ ಬರೋಕ್ಕಾಗಲ್ಲ. ಯಾಕಂದರೆ ನಾವು ಇಲ್ಲಿಂದ ಅಲ್ಲಿಗೆ ಬಂದು ಎಕ್ಸ್ಪೆನ್ಸಿವ್ ನಿಮಗೆ ಜಾಸ್ತಿ, ಮೈನಸ್ ಇನ್ನೊಂದೇ ಅಂದರೆ ನಮಗೆ ವರ್ಕೌಟ್ ಆಗೋಲ್ಲ. ಸೊ ಹಾಗಾಗಿ ನಾವು ಅಷ್ಟು ದೂರ ಬರೋಲ್ಲ ಅಂತ ಹೇಳ್ತೀವಿ. ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕ್ವಾಂಟಿಟಿ ಜಾಸ್ತಿ ಇದ್ದರೆ 100% ಬಂದು ವರ್ಕ್ ಕಂಪ್ಲೀಟ್ ಮಾಡಿಕೊಡ್ತೀವಿ. ಯಾಕಂದರೆ ಅವಾಗ ನಮಗೂ ವರ್ಕೌಟ್ ಆಗುತ್ತೆ, ಟೈಮಿಂಗ್ಸು ಮೇಂಟೈನ್ ಮಾಡ್ಬೋದು. ಸೊ ನೋಡಿ ಇವರು ನಮ್ಮಣ್ಣ, ಇವರು ನಾವು ಜಾಸ್ತಿ ಇದ್ದರೆ ಇವರೆಲ್ಲ ನಮ್ಮ ಜೊತೆಲಿ ಇರ್ತಾರೆ. ಯಾಕಂದರೆ ಒಬ್ಬರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ರೋಲ್ ಎತ್ತೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ಇದು, ಯಾಕಂದರೆ ಅಷ್ಟು ವೆಯ್ಟ್ ಬರುತ್ತೆ. ಸೊ ನೋಡಿ ಕಸ್ಟಮರ್ಗಳು ಟೀ ಎಲ್ಲ ಮಾಡಿಕೊಡಿದ್ವಿ. ಯಾಕಂದರೆ ಐಟಮ್ ಎಲ್ಲ ತುಂಬ ಟೈಮ್ ಆಗಿಬಿಡ್ತು. ಸೊ ಹಾಗಾಗಿ ನಾವೇ ಕೇಳ್ಬಿಟ್ಟು ಟೀ ಮಾಡಿಸ್ಕೊಂಡು ಕುಡಿದ್ವಿ. ನಮಗೆ ಒಂಥರ ಖುಷಿ ಆಯ್ತು. ಯಾಕೋ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅವ್ರ ಕಡೆಯಿಂದ, ತುಂಬ ಖುಷಿ ಆಯ್ತು ನಮಗೂ.
ನೋಡಿ ಈ ಥರ ಇರುತ್ತೆ ಫಿನಿಶಿಂಗು, ಕಟ್ಟಿಂಗ್ ಕೂಡ ನೀಟಾಗಿ ಮಾಡಿಕೊಡ್ತೀವಿ. ಸೊ ನಿಮಗೇನಾದರೂ ಬೇಕಂದರೆ ನಮ್ಮ ನಂಬರಿಗೆ ಕಾಲ್ ಮಾಡಿ ಮಾಹಿತಿ ತೊಗೊಳ್ಳಿ. ಆರ್ಡರ್ ಕೊಡಲೇಬೇಕಂತೇನಿಲ್ಲ, ಜಸ್ಟ್ ಮಾಹಿತಿ ಕೂಡ ತೊಗೋಬೋದು ನೀವು ಕಾಲ್ ಮಾಡಿ. ಸೊ ಮಾಹಿತಿ ಕೂಡ ಕೊಡ್ತೀವಿ, ಕೊಡೋಣ ಅಂತೇನಿಲ್ಲ. ಸೊ ಹಾಗೆಯೇ ಆರ್ಡ್ರ್ ಕೊಟ್ಟರೆ ನಮಗೂ ಒಳ್ಳೆಯದು. ಸೊ ಕೆಲಸ ಕೂಡ ನಿಮಗೂ ಚೆನ್ನಾಗಿ ವರ್ಕ್ ಮಾಡಿಕೊಡ್ತೀವಿ. ಸೊ ನಮ್ಮದು ಲೋಕಲಲ್ಲಿ 100% ಸರ್ವಿಸ್ ಕೂಡ ಇರುತ್ತೆ. ಸೊ ನೋಡಿ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣಿಸ್ತದೆ ಅಂತೇಳಿ. ಆ್ಯಕ್ಚುಲಿ ಇದು ನಿಮಗೆ ಲೈಫ್ ಬರಬೇಕು ಅಂದರೆ ಈ ಸೋಫಾ ಮಂಚೆಲ್ಲ ಎಳಿಬಾರ್ದು. ಸೊ ಅದ್ರ ಕೆಳಗಡೆ ನಾವು ಒಂದು ಸಪೋರ್ಟನ್ನು ಕೊಟ್ಟಿದ್ದೀವಿ, ಮ್ಯಾಟ್ ಪೀಸನ್ನು. ಸೊ ನೋಡಿ ಕೊನೆಯದಾಗಿ ಯಾವ ಥರ ಕಾಣಿಸ್ತಿದೆ ಅಂತೇಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ. ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್ ಆಲ್, ಲವ್ ಯು ಆಲ್, ಬಾಯ್ ಬಾಯ್.